أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವಿತ ಕಾಲದಲ್ಲಿ ಬದರ್ ಯುದ್ಧಕ್ಕೆ ಸಂಬಂಧಪಟ್ಟ ಅಥವಾ ಬದರ್ ಮೈದಾನದಿಂದ ಮರಳಿ ಬರುವಾಗ ನಡೆದ ಕೆಲವು ಘಟನೆಗಳಿಗೆ ಸಂಬಂಧಪಟ್ಟ ಪ್ರಸ್ತಾಪ ನಡೆಯುತ್ತಿತ್ತು. ಈ ಘಟನೆಗಳಲ್ಲಿ ಹಜರತ್ ಆಯಿಷಾ ರಜಿಯಲ್ಲಾಹರೊಂದಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹದ ಪ್ರಸ್ತಾಪ ಸಹ ಇದೆ. ಆದ್ದರಿಂದ ಇಲ್ಲಿ ಅದರ ಪ್ರಸ್ತಾಪ ಕೂಡ ಮಾಡುತ್ತೇನೆ. ಉಮ್ಮುಲ್ ಮೊಮಿನೀನ್ ಹಜರತ್ ಖದೀಜಾ ರಜಿಯಲ್ಲಾಹರ ನಿಧನದ ನಂತರ ಒಂದು ದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಜರತ್ ಉಸ್ಮಾನ್ ಬಿನ್ ಮಜೂನ್ ರಜಿಯಲ್ಲಾಹರ ಪತ್ನಿಯಾದ ಹಜರತ್ ಖೌಲಾ ಬಿನ್ ಹಕೀಮ್ ರಜಿಯಲ್ಲಾನ್ಹ ಹಾಜರಾಗಿಕೊಂಡು ಹೇಳಿದರು, ಅಲ್ಲಾಹನ ರಸೂಲೆ, ನೀವು ವಿವಾಹ ಮಾಡುವುದಿಲ್ಲವೇ? ಯಾರೊಂದಿಗೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು. ಹಜರತ್ ಖೌಲಾ ರಜಿಯಲ್ಲಾನ್ಹ ಹೇಳಿದರು, ನೀವು ಬಯಸುವುದಾದರೆ ಕನ್ಯೆಯರು ಇರುವರು, ವಿಧವಗಳು ಇರುವರು. ಇದರ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಚ್ಚಿನ ವಿವರಣೆ ಕೇಳಿದಾಗ ಕನ್ಯೆಯರಲ್ಲಿ ಹಜರತ್ ಆಯಿಷಾ ಬಿಂತ್ ಅಬೂಬಕ್ಕರ್ ರಜಿಯಲ್ಲಾನ್ಹರ ಹೆಸರನ್ನು ಮತ್ತು ವಿಧೇವರಲ್ಲಿ ಸೌದಾ ಬಿಂತ್ ಜಮ್ಆ ರಜಿಯಲ್ಲಾನ್ಹರ ಹೆಸರನ್ನು ಹಜರತ್ ಖೌಲಾ ರಜಿಯಲ್ಲಾನ್ಹ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೋಗು, ಈ ಇಬ್ಬರ ಮನೆಯವರೊಡನೆ ನನ್ನ ಕುರಿತು ಮಾತನಾಡು. ಹಜರತ್ ಖೌಲಾ ರಜಿಯಲ್ಲಾನ್ಹ ಮೊದಲು ಹಜರತ್ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾನ್ಹರ ಮನೆಗೆ ವಿವಾಹ ಸಂಬಂಧದ ಬಗ್ಗೆ ಮಾತನ್ನು ಇರಿಸಿದರು. ಹಜರತ್ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾನ್ಹರ ಸಮ್ಮತಿಯ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಆಯಿಷಾ ರಜಿಯಲ್ಲಾನ್ಹರೊಂದಿಗೆ ನಿಕಾಹ ಮಾಡಿಕೊಂಡರು. ಹಜರತ್ ಆಯಿಷಾ ರಜಿಯಲ್ಲಾನ್ಹ ವರದಿ ಮಾಡುತ್ತಾರೆ, ವಿವಾಹದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೀಗೆ ಹೇಳಿದರು, ನಿನ್ನೊಂದಿಗೆ ನಿಕಾಹ ಮಾಡುವುದಕ್ಕೆ ಮುಂಚೆ ನನಗೆ ನಿನ್ನನ್ನು 2 ಬಾರಿ ಕನಸಿನಲ್ಲಿ ತೋರಿಸಲಾಗಿತ್ತು. ಹಜರತ್ ಆಯಿಷಾ ರಜಿಯಲ್ಲಾನ್ಹರ ವಿವಾಹ ನಡೆದಾಗ ಅವರಿಗೆ ಕಿರಿ ವಯಸ್ಸು ಆಗಿತ್ತು ಎಂದು ಹೇಳಿ ಅವರ ಪ್ರಾಯದ ಕುರಿತು ಕಪಟಿ ವಿಶ್ವಾಸಿಗಳು ಅವಿಶ್ವಾಸಿಗಳು ಆಕ್ಷೇಪವೆತ್ತಿರಲಿಲ್ಲ. ಅವರ ಪ್ರಾಯದ ಕುರಿತು ಅಂತಹ ಏನಾದರೂ ಸಂಗತಿ ಇದ್ದರೆ ಆ ಜನರು ಆಕ್ಷೇಪಗಳ ಮಳೆ ಸುರಿಸುತ್ತಿದ್ದರು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೇಳುತ್ತಾರೆ, ವಿವಾಹ ಸಮಯದಲ್ಲಿ ಹಜರತ್ ಆಯಿಷಾ ರಜಿಯಲ್ಲಾನ್ಹರಿಗೆ 9 ವರ್ಷ ಪ್ರಾಯವಾಗಿತ್ತು ಎಂದು ಹೇಳುವುದು ಆಧಾರರಹಿತ ಮಾತಾಗಿದೆ. ಹಜರತ್ ಆಯಿಷಾ ರಜಿಯಲ್ಲಾನ್ಹರ ವೈಶಿಷ್ಟ್ಯಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾನ್ಹು ಹೇಳುತ್ತಾರೆ, ಕಿರಿವಯಸ್ಸಿನವರು ಆಗಿದ್ದರೂ ಕೂಡ ಹಜರತ್ ಆಯಿಷಾ ರಜಿಯಲ್ಲಾನ್ಹರ ನೆನಪಿನ ಶಕ್ತಿ ಮತ್ತು ಬುದ್ಧಿ ಅದ್ಭುತಕರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಅವರು ಅತ್ಯಂತ ವೇಗವಾಗಿ ಅಭಿವೃದ್ಧಿಗೊಂಡರು. ಸತ್ಯದಲ್ಲಿ ಈ ಚಿಕ್ಕ ಪ್ರಾಯದಲ್ಲಿ ಅವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಂಡು ಹೋಗಿದ್ದು ಅವರ ತರಬೇತಿ ಮಾಡುವ ಮತ್ತು ಅವರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹವಾಸದಲ್ಲಿ ಆದಷ್ಟು ದೀರ್ಘಕಾಲ ಇರುವ ಸಂದರ್ಭ ಲಭಿಸುವಂತೆ ಮಾಡುವ ಹಾಗೂ ಒಂದು ಶರೀಯತಿ ನಬಿಯ ಪತ್ನಿಗೆ ಒಪ್ಪಿಸಲ್ಪಡುವ ಸೂಕ್ಷ್ಮ ಮತ್ತು ಮಹತ್ತಾದ ಕೆಲಸಗಳನ್ನು ನಿರ್ವಹಿಸಲು ಯೋಗ್ಯರಾಗುವಂತೆ ಮಾಡುವ ಉದ್ದೇಶದಿಂದ ಆಗಿತ್ತು. ಹೀಗೆ ಹಜರತ್ ಆಯಿಷಾ ರಜಿಯಲ್ಲಾನ್ಹ ಮುಸ್ಲಿಂ ಮಹಿಳೆಯರ ಶಿಕ್ಷಣ ಮತ್ತು ತರಬೇತಿಯ ಕೆಲಸವನ್ನು ಎಷ್ಟು ಉತ್ತಮವಾಗಿ ನಿರ್ವಹಿಸಿದರು ಎಂದರೆ ಅದರ ಉದಾಹರಣೆ ಜಗತ್ತಿನ ಚರಿತ್ರೆಯಲ್ಲಿ ಲಭಿಸುವುದಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸುಗಳ ಒಂದು ಬಹಳ ದೊಡ್ಡ ಮತ್ತು ಅವಶ್ಯಕವಾದ ಭಾಗ ಹಜರತ್ ಆಯಿಷಾ ರಜಿಯಲ್ಲಾನ್ಹರ ವರದಿಗಳನ್ನು ಒಳಗೊಂಡಿದೆ. ಹಜರತ್ ಆಯಿಷಾ ರಜಿಯಲ್ಲಾನ್ಹರಿಂದ ವರದಿಯಾದ ಹದೀಸುಗಳ ಸಂಖ್ಯೆ 2210 ತನಕ ತಲುಪುತ್ತದೆ. ಧಾರ್ಮಿಕ ಜ್ಞಾನದ ವಿಷಯದಲ್ಲಿ ಅವರ ಸ್ಥಿತಿ ಏನಾಗಿತ್ತೆಂದರೆ ಶ್ರೇಷ್ಠ ಸಹಾಬಿಯರು ಕೂಡ ಈ ಸಂಬಂಧವಾಗಿ ಅವರನ್ನು ಭೇಟಿಯಾಗುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು,
ಮಹಿಳೆಯರಲ್ಲಿ ಅತ್ಯುತ್ತಮ ಮಾದರಿಯಾಗಲು ಯೋಗ್ಯರಾಗಿದ್ದವರು ಬಹಳ ಕಡಿಮೆ. ಮಹಿಳೆಯರಲ್ಲಿ ಅತ್ಯುತ್ತಮ ಮಾದರಿಯಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿರ್ಔನಿನ ಪತ್ನಿಯಾದ ಆಸಿಯಾ ಮತ್ತು ಇಮ್ರಾನಿನ ಪುತ್ರಿಯಾದ ಮರಿಯಂರನ್ನು ಪ್ರಸ್ತಾಪಿಸಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸರೀದೆಂಬ ಆಹಾರಕ್ಕೆ ಅರೇಬಿಯಾದ ಇತರ ಆಹಾರ ಪದಾರ್ಥಗಳ ಮೇಲೆ ಶ್ರೇಷ್ಠತೆ ಇರುವಂತೆ ಹಜರತ್ ಆಯಿಷಾ ರಜಿಯಲ್ಲಾಹರಿಗೆ ಇತರ ಸ್ತ್ರೀಯರ ಮೇಲೆ ಶ್ರೇಷ್ಠತೆ ಇದೆ. ಹಜರತ್ ಆಯಿಷಾ ರಜಿಯಲ್ಲಾಹಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಸುಮಾರು 48 ವರ್ಷಗಳ ಕಾಲ ಜೀವಂತರಾಗಿದ್ದರು. ಅವರು ಹಿಜ್ರಿ 58 ರಂಜಾನ್ ತಿಂಗಳಲ್ಲಿ ನಿಧನರಾದರು. ಮರಣ ಸಮಯದಲ್ಲಿ ಅವರಿಗೆ 68 ವರ್ಷ ಪ್ರಾಯವಿತ್ತು. ಬದರಿನ ಕೈದಿಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಗಳಾದ ಹಜರತ್ ಝೈನಬ್ ರಜಿಯಲ್ಲಾಹರ ಪತಿಯಾದ ಅಬುಲ್ ಆಸ್ ಬಿನ್ ರಬಿಯಾ ಕೂಡ ಇದ್ದರು. ಅವರನ್ನು ಸ್ವತಂತ್ರಗೊಳಿಸಲು ಮಕ್ಕಾದಿಂದ ಹಜರತ್ ಝೈನಬ್ ರಜಿಯಲ್ಲಾಹು ತನ್ನ ಹಾರವನ್ನು ಕಳುಹಿಸಿದರು. ಅದನ್ನು ಅವರ ವಿವಾಹದ ವೇಳೆ ಅವರ ತಾಯಿಯಾದ ಹಜರತ್ ಖದೀಜಾ ರಜಿಯಲ್ಲಾಹಾ ಅವರಿಗೆ ಕೊಟ್ಟಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹಾರವನ್ನು ನೋಡಿದಾಗ ಬಹಳಷ್ಟು ಭಾವುಕರಾದರು ಮತ್ತು ಸಹಾಬಿಯರೊಡನೆ ಹೇಳಿದರು, ನೀವು ಸರಿಯೆಂದು ಭಾವಿಸುವುದಾದರೆ ಝೈನಬ್ರ ಕೈದಿಯನ್ನು ಬಿಡುಗಡೆಗೊಳಿಸಿರಿ ಮತ್ತು ಈ ಹಾರವನ್ನು ಮರಳಿಸಿರಿ. ಖಂಡಿತವಾಗಿಯೂ ಯಾ ರಸೂಲುಲ್ಲಾಹ್ ಎಂದು ಸಹಾಬಿಯರು ಹೇಳಿದರು. ಮಕ್ಕಕ್ಕೆ ಹೋದ ಕೂಡಲೇ ತನ್ನ ಪತ್ನಿಯಾದ ಝೈನಬ್ರಿಗೆ ಮದೀನಕ್ಕೆ ಬರಲು ಅನುಮತಿ ಕೊಡಬೇಕು ಎಂಬ ನಿಬಂಧನೆಯೊಂದಿಗೆ ಅಬುಲ್ ಆಸರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಡುಗಡೆಗೊಳಿಸಿದರು. ಅಬುಲ್ ಆಸ್ ಮಕ್ಕಕ್ಕೆ ಹೋಗಿ ಝೈನಬ್ರಿಗೆ ಮದೀನಕ್ಕೆ ಹೋಗಲು ಅನುಮತಿ ಕೊಟ್ಟರು. ಕೆಲವು ಕಾಲದ ನಂತರ ಅಬುಲ್ ಆಸ್ ಕೂಡ ವಲಸೆ ಮಾಡಿ ಮದೀನಕ್ಕೆ ಹೋದರು. ಹೀಗೆ ಪತಿ ಪತ್ನಿ ಪುನಃ ಒಟ್ಟಿಗೆ ಆದರು. ಈಗ ನಾನು ಲೋಕದ ಇಂದಿನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ದುಆಗಾಗಿ ಮನವಿ ಮಾಡುತ್ತೇನೆ. ಕಳೆದ ಕೆಲವು ದಿನಗಳಿಂದ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ನಡೆಯುತ್ತಿದೆ. ಇದರಿಂದಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ಎರಡೂ ಕಡೆಯ ನಾಗರಿಕರು ಕೊಲ್ಲಲ್ಪಡುತ್ತಿದ್ದಾರೆ ಮತ್ತು ಕೊಲ್ಲಲ್ಪಟ್ಟಿದ್ದಾರೆ. ಯುದ್ಧದ ಸಮಯದಲ್ಲಿಯೂ ಮಹಿಳೆಯರು, ಮಕ್ಕಳು ಅಥವಾ ಯಾವುದೇ ರೀತಿಯಲ್ಲಿ ಯುದ್ಧದಲ್ಲಿ ಭಾಗವಹಿಸದ ಯಾರನ್ನೂ ಕೊಲ್ಲಲು ಇಸ್ಲಾಂ ಅನುಮತಿಸುವುದಿಲ್ಲ. ಈ ಸಂಗತಿಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಒತ್ತು ನೀಡಿ ನಿರ್ದೇಶಿಸಿದ್ದಾರೆ. ಇಸ್ರೇಲಿ ಸೇನೆಯು ಎಷ್ಟೆಲ್ಲ ಮುಗ್ಧ ಫಲಸ್ತೀನಿಯರನ್ನು ಕೊಂದಿದೆ ಎಂಬ ವಾಸ್ತವವನ್ನು ಲೆಕ್ಕಿಸಿದೆ. ಈ ಯುದ್ಧವನ್ನು ಹಮಾಸ್ ಸಂಘ ಪ್ರಾರಂಭಿಸಿತ್ತು ಮತ್ತು ಇಸ್ರೇಲ್ ನಾಗರಿಕರನ್ನು ನಿರ್ದಾಕ್ಷಿಣ್ಯವಾಗಿ ಹಮಾಸ್ ಕೊಂದಿತ್ತು ಎಂದು ಜಗತ್ತು ಹೇಳುತ್ತಿದೆ ಮತ್ತು ಕೆಲವು ಪುರಾವೆಗಳು ಅದನ್ನೇ ತಿಳಿಸುತ್ತಿದೆ. ಹೇಗಿದ್ದರೂ ಮುಸ್ಲಿಮರು ಯಾವಾಗಲೂ ಇಸ್ಲಾಮಿನ ಬೋಧನೆಗಳ ಪ್ರಕಾರ ಕಾರ್ಯನಿರ್ವಹಿಸಬೇಕು. ಇಸ್ರೇಲ್ ಸೇನೆಯು ಮಾಡಿದ್ದು ಅದರ ರೀತಿಯಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನಡೆಸುವುದು ಬೇರೆ ರೀತಿಯಲ್ಲಿ ಆಗಬಹುದಾಗಿತ್ತು. ಯುದ್ಧ ಮಾಡುವುದು ಸರಿಯೆಂದಾದರೆ ಅದು ಸೈನ್ಯಗಳ ನಡುವೆ ಆಗಬಹುದು, ಮಹಿಳೆಯರು, ಮಕ್ಕಳು ಮತ್ತು ಮುಗ್ಧರೊಂದಿಗೆ ಅಲ್ಲ. ಈ ರೀತಿಯಾಗಿ ಹಮಾಸ್ ಹಾಕಿದ ಹೆಜ್ಜೆ ತಪ್ಪಾಗಿತ್ತು. ಇದರಿಂದ ಹೆಚ್ಚು ನಷ್ಟ ಉಂಟಾಗಿದೆ. ಹಮಾಸಿನ ದಾಳಿಗೆ ಪ್ರತಿದಾಳಿ ಹಮಾಸಿನ ಮೇಲೆ ಮಾತ್ರವಾಗಿರಬೇಕಿತ್ತು. ಹಾಗಾಗಿದ್ದರೆ ಅದು ನಿಜವಾದ ಶೌರ್ಯ ಮತ್ತು ಪರಾಕ್ರಮ ಹಾಗೂ ಪ್ರತಿಕ್ರಿಯೆ ಆಗಿರುತ್ತಿತ್ತು. ಆದರೆ ಈಗ ಇಸ್ರೇಲ್ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳು ಕೂಡ ತುಂಬ ಅಪಾಯಕಾರಿಯಾಗಿದೆ. ಈ ಪರಿಸ್ಥಿತಿಗೆ ಅಂತ್ಯವಿಲ್ಲ ಮತ್ತು ಇದು ನಿಲ್ಲದು ಎಂದು ತೋರುತ್ತಿದೆ. ಎಷ್ಟೆಲ್ಲ ಮುಗ್ಧ ಜನರು, ಮಹಿಳೆಯರು ಮತ್ತು ಮಕ್ಕಳು ಜೀವ ಕಳೆದುಕೊಳ್ಳುವರು ಎಂದು ಊಹಿಸಲು ಕೂಡ ಸಾಧ್ಯವಿಲ್ಲ. ಗಾಜಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದಾಗಿ ಇಸ್ರೇಲಿ ಸರ್ಕಾರವು ಹೇಳಿಕೊಂಡಿತ್ತು. ಅದಕ್ಕಾಗಿ ಅವರು ಅನೇಕ ಬಾಂಬ್ ದಾಳಿಗಳನ್ನು ನಡೆಸಿದರು ಮತ್ತು ನಗರವನ್ನು ಬೂದಿಯ ರಾಶಿಯನ್ನಾಗಿ ಮಾಡಿರುವರು. 1 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಗಾಜಾವನ್ನು ತೊರೆಯಬೇಕೆಂದು ಅವರು ಹೇಳಿರುವರು. ಅದೃಷ್ಟವಶಾತ್ ವಿಶ್ವಸಂಸ್ಥೆ ಸ್ವಲ್ಪ ಮಟ್ಟಿಗೆ ಮತ್ತು ಬಹಳ ದುರ್ಬಲವಾದ ರೀತಿಯಲ್ಲಾದರೂ ಸರಿ ತನ್ನ ಧ್ವನಿಯನ್ನು ಎತ್ತಿದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು, ಇದು ತಪ್ಪು ಎಂದು ಅದು ಹೇಳಿದೆ. ಆದರೆ ಈಗಲೂ ಶಕ್ತವಾದ ರೀತಿಯಲ್ಲಿ ಹೇಳುವ ಬದಲಿಗೆ ಕೇವಲ ವಿನಂತಿಯನ್ನು UN ಸಂಸ್ಥೆ ಮಾಡುತ್ತಿದೆ. ಅದೇನೇ ಇರಲಿ, ಇದರಲ್ಲಿ ಯುದ್ಧದಲ್ಲಿ ಪಾಲ್ಗೊಳ್ಳದ ಅಮಾಯಕರ ತಪ್ಪೇನೂ ಇಲ್ಲ. ಇಸ್ರೇಲಿ ಮಹಿಳೆಯರು, ಮಕ್ಕಳು ಮತ್ತು ಸಾಮಾನ್ಯ ನಾಗರಿಕರನ್ನು ಮುಗ್ಧರು ಎಂದು ಜಗತ್ತು ಪರಿಗಣಿಸುವುದಾದರೆ ಪ್ಯಾಲೆಸ್ತೀನಿಯರು ಕೂಡ ಅಷ್ಟೇ ಮುಗ್ಧರು. ಇಂತಹ ಹತ್ಯೆಗಳನ್ನು ಮಾಡಬಾರದು ಎಂದು ಆ ಗ್ರಂಥಾನುಸಾರಿಗಳ ಯಹೂದಿ ಕ್ರೈಸ್ತರ ಅಧ್ಯಾಪನೆಯಲ್ಲೂ ಇದೆ. ಮುಸಲ್ಮಾನರು ಮಾಡಿದ್ದು ತಪ್ಪು ಎಂದು ಆರೋಪಿಸುವುದಾದರೆ ಇಸ್ರೇಲ್ ಮಾಡಿದ್ದು ಸರಿಯೇ ಎಂದು ಅವರು ಸ್ವತಃ ನೋಡಬೇಕಾಗಿದೆ. ಹೇಗಿದ್ದರೂ ನಾವು ಬಹಳಷ್ಟು ದುವಾ ಮಾಡಬೇಕಾಗಿದೆ. ಪ್ಯಾಲೆಸ್ತೀನಿಯರ ರಾಯಭಾರಿ ಹೀಗೆ ಹೇಳಿದರು, ಹಮಾಸ್ ಉಗ್ರಗಾಮಿ ಗುಂಪಾಗಿದೆ, ಅದು ಸರ್ಕಾರವಲ್ಲ. ಅದೇ ಸಮಯದಲ್ಲಿ ಅವರು ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದರು. ಅವರ ಈ ಮಾತು ಸರಿಯೂ ಆಗಿದೆ. ಅದೇನೆಂದರೆ, ನಿಜವಾದ ನ್ಯಾಯವನ್ನು ಸ್ಥಾಪಿಸಿದರೆ ಅಂತಹ ಘಟನೆಗಳು ಸಂಭವಿಸುತ್ತಿರಲಿಲ್ಲ. ಈ ಸಂಗತಿಗಳನ್ನೇ ನಾನು ಇಸ್ಲಾಮಿನ ಬೋಧನೆಗಳ ಬೆಳಕಿನಲ್ಲಿ ದೀರ್ಘಕಾಲದಿಂದ ಹೇಳುತ್ತಿದ್ದೇನೆ. ಸರಿ ಎಂದು ಅವರು ನಮ್ಮ ಮುಂದೆ ಹೇಳುತ್ತಾರೆ, ಆದರೆ ಅದಕ್ಕೆ ತಕ್ಕಂತೆ ವರ್ತಿಸಲು ಸಿದ್ಧರಲ್ಲ. ಈಗ ಎಲ್ಲ ಪ್ರಮುಖ ಶಕ್ತಿಗಳು ಅಥವಾ ಪಾಶ್ಚಿಮಾತ್ಯ ಶಕ್ತಿಗಳು ನ್ಯಾಯವನ್ನು ಬದಿಗಿಟ್ಟು ಪ್ಯಾಲೆಸ್ತೀನಿಯರ ಮೇಲೆ ಕ್ರೌರ್ಯವನ್ನು ಮಾಡಲು ಒಟ್ಟಾಗುತ್ತಿವೆ ಮತ್ತು ಎಲ್ಲ ಕಡೆಯಿಂದಲೂ ಸೈನ್ಯವನ್ನು ಕಳುಹಿಸುವ ಚರ್ಚೆ ನಡೆಯುತ್ತಿದೆ. ದೌರ್ಜನ್ಯಕ್ಕೊಳಗಾದವರ ಚಿತ್ರಗಳನ್ನು ಪ್ರದರ್ಶಿಸಿ ಹೀಗೆಲ್ಲ ಅನ್ಯಾಯಗಳು ನಡೆಯುತ್ತಿವೆ ಎಂದು ತೋರಿಸಲಾಗುತ್ತಿದೆ ಮತ್ತು ಮಾಧ್ಯಮಗಳಲ್ಲಿ ಸುಳ್ಳು ವರದಿಗಳು ಪ್ರಸಾರವಾಗುತ್ತಿವೆ. ಯುದ್ಧವನ್ನು ಕೊನೆಗೊಳಿಸಲು ಪ್ರಯತ್ನಿಸುವುದಕ್ಕೆ ಬದಲಾಗಿ
ಪ್ರಮುಖ ಶಕ್ತಿಗಳು ಯುದ್ಧದ ಕಿಡಿಯನ್ನು ಹೊತ್ತಿಸಲು ತಯಾರಾಗಿ ನಿಂತಿವೆ ಎಂದು ವಿಶ್ಲೇಷಣೆ ನಡೆಸಿದರೆ ತೋರುತ್ತಿದೆ. ಯುದ್ಧವನ್ನು ಕೊನೆಗೊಳಿಸಲು ಅವರು ಬಯಸುತ್ತಿಲ್ಲ. ಮೊದಲನೇ ಮಹಾಯುದ್ಧದ ನಂತರ ಪ್ರಮುಖ ಶಕ್ತಿಗಳು ಯುದ್ಧಗಳನ್ನು ಅಂತ್ಯಗೊಳಿಸಲು ಲೀಗ್ ಆಫ್ ನೇಷನ್ಸ್ ಸಂಘಟನೆಯನ್ನು ಸ್ಥಾಪಿಸಿದ್ದರು. ಆದಾಗ್ಯೂ ನ್ಯಾಯದ ಬೇಡಿಕೆಗಳನ್ನು ಈಡೇರಿಸದ ಕಾರಣದಿಂದ ಅದು ವಿಫಲಗೊಂಡಿತ್ತು ಮತ್ತು ಎರಡನೇ ಮಹಾಯುದ್ಧ ನಡೆಯಿತು. ಇದರಿಂದ 7 ಕೋಟಿಗೂ ಹೆಚ್ಚು ಜನರು ಅಸುನೀಗಿದರು ಎಂದು ಹೇಳಲಾಗುತ್ತದೆ. ಈಗ ವಿಶ್ವಸಂಸ್ಥೆಯ ವಿಷಯದಲ್ಲೂ ಅದೇ ಆಗುತ್ತಿದೆ ಮತ್ತು ಅದು ಕೂಡ ಹೀನಾಯವಾಗಿ ವಿಫಲಗೊಳ್ಳುತ್ತಿದೆ. ಜಗತ್ತಿನಲ್ಲಿ ನ್ಯಾಯವನ್ನು ಸ್ಥಾಪಿಸಲು, ದೌರ್ಜನ್ಯಕ್ಕೊಳಗಾದವರನ್ನು ಬೆಂಬಲಿಸಲು ಮತ್ತು ಯುದ್ಧಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸಲು ಇದನ್ನು ರಚಿಸಲಾಗಿತ್ತು. ಆದರೆ ಈ ಸಂಗತಿಗಳೊಂದಿಗೆ ಅದಕ್ಕೆ ದೂರದ ಸಂಬಂಧವೂ ಇಲ್ಲದಂತೆ ತೋರುತ್ತಿದೆ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಈ ಅನ್ಯಾಯಗಳಿಂದ ಉಂಟಾಗುವ ಯುದ್ಧದ ಹಾನಿಕಾರಕ ಪರಿಣಾಮಗಳನ್ನು ಜನಸಾಮಾನ್ಯರಿಗೆ ಅಂದಾಜು ಮಾಡಲು ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳು ಕನಿಷ್ಠ ಪಕ್ಷ ಎಚ್ಚರಗೊಳ್ಳಬೇಕು. ತಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ತೊಲಗಿಸಿ ಏಕತೆಯನ್ನು ಸ್ಥಾಪಿಸಬೇಕು. ಇದೇ ಲೋಕದಿಂದ ಅಶಾಂತಿಯನ್ನು ದೂರ ಮಾಡುವ ಮಾರ್ಗವಾಗಬಹುದು. ನ್ಯಾಯದ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಪೀಡಿತರ ಹಕ್ಕುಗಳನ್ನು ಪೂರೈಸಲು ಅವರು ಒಗ್ಗೂಡಬೇಕು ಮತ್ತು ಶಕ್ತವಾದ ಧ್ವನಿಯನ್ನು ಎತ್ತಬೇಕು. ಒಂದಾದರೆ ಮತ್ತು ಒಗ್ಗಟ್ಟಾಗಿ ಇರುವುದಾದರೆ ಅವರ ಧ್ವನಿಯ ಹಿಂದೆ ಶಕ್ತಿಯೂ ಇರುತ್ತದೆ. ಇಲ್ಲದಿದ್ದರೆ ಅಮಾಯಕ ಮುಸಲ್ಮಾನರ ಜೀವಹಾನಿಗೆ ಈ ಮುಸ್ಲಿಂ ಸರ್ಕಾರಗಳೇ ಹೊಣೆಯಾಗಬೇಕಾಗುವುದು. ಅಲ್ಲಾಹನು ಮುಸ್ಲಿಂ ಸರ್ಕಾರಗಳಿಗೆ ಬುದ್ಧಿ ಮತ್ತು ತಿಳುವಳಿಕೆಯನ್ನು ನೀಡಲಿ, ಒಂದಾಗಿ ಮತ್ತು ನ್ಯಾಯವನ್ನು ಸ್ಥಾಪಿಸುವವರಾಗಲಿ. ಅಲ್ಲಾಹನು ಲೋಕದ ಪ್ರಬಲ ಶಕ್ತಿಗಳಿಗೆ ವಿವೇಕ ಮತ್ತು ತಿಳುವಳಿಕೆಯನ್ನು ದಯಪಾಲಿಸಲಿ. ಜಗತ್ತನ್ನು ವಿನಾಶದತ್ತ ಕೊಂಡೊಯ್ಯುವ ಬದಲು ಜಗತ್ತನ್ನು ವಿನಾಶದಿಂದ ರಕ್ಷಿಸಲು ಪ್ರಯತ್ನಿಸುವವರಾಗಲಿ. ವಿನಾಶ ಬಂದರೆ ಈ ಪ್ರಬಲ ರಾಷ್ಟ್ರಗಳು ಕೂಡ ಸುರಕ್ಷಿತವಾಗಿರದು ಎಂದು ಈ ಪ್ರಬಲ ರಾಷ್ಟ್ರಗಳು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೇಗಿದ್ದರೂ ನಮ್ಮ ಬಳಿ ಇರುವುದು ಪ್ರಾರ್ಥನೆಯ ಆಯುಧವಾಗಿದೆ. ಆದ್ದರಿಂದ ಈ ಸಂಬಂಧವಾಗಿ ಪ್ರತಿಯೊಬ್ಬ ಅಹ್ಮದಿಯು ಹಿಂದೆಂದಿಗಿಂತಲೂ ಹೆಚ್ಚು ದುವಾ ಮಾಡಬೇಕು. ಗಾಜಾದಲ್ಲಿ ಕೆಲವು ಅಹ್ಮದಿ ಮನೆಗಳನ್ನು ಸುತ್ತುವರಿಯಲಾಗಿದೆ. ಸರ್ವಶಕ್ತನಾದ ಅಲ್ಲಾಹನು ಅವರನ್ನು ಕೂಡ ಸುರಕ್ಷಿತವಾಗಿರಿಸಲಿ. ಎಲ್ಲ ಮುಗ್ಧರನ್ನು ಸುರಕ್ಷಿತವಾಗಿರಿಸಲಿ. ಅಲ್ಲಾಹನು ಹಮಾಸಿಗೂ ತಿಳುವಳಿಕೆಯನ್ನು ನೀಡಲಿ. ತಮ್ಮ ಜನರ ಮೇಲೆ ದೌರ್ಜನ್ಯ ಉಂಟಾಗಲು ಅವರು ಕಾರಣಕರ್ತರಾಗದಿರಲಿ. ಯಾವುದೇ ಸಮುದಾಯದೊಂದಿಗೆ ಇರುವ ಶತ್ರುತ್ವ ನಮ್ಮನ್ನು ನ್ಯಾಯದಿಂದ ವರ್ತಿಸುವುದರಿಂದ ಹಿಂದೆ ಸರಿಯುವಂತೆ ಮಾಡಬಾರದು. ಇದೇ ಪವಿತ್ರ ಕುರಾನಿನ ಆಜ್ಞೆಯಾಗಿದೆ. ನ್ಯಾಯದ ಅವಶ್ಯಕತೆಗಳನ್ನು ಪೂರೈಸುತ್ತಾ ಶಾಂತಿಯನ್ನು ಸ್ಥಾಪಿಸಲು ಸರ್ವಶಕ್ತನಾದ ಅಲ್ಲಾಹನು ಪ್ರಮುಖ ರಾಷ್ಟ್ರಗಳಿಗೂ ಸೌಭಾಗ್ಯ ನೀಡಲಿ. ಲೋಕದಲ್ಲಿ ಶಾಂತಿ ಮತ್ತು ಸಮಾಧಾನ ಕಾಣುವಂತಾಗಲು ಅಲ್ಲಾಹನು ನಮಗೆ ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.